ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನು ಈ ದಿನ ಈ ವಿಷಯ ನಮ್ಮ ರಂಗನಾಥ್ ಸರ್ ಸುಮಾರು ಸರಿ ಹೇಳಿದ್ದಾರೆ, ಆದ್ರೂ ಈಗ ಹೊಸಬರು ಬಂದಿದ್ದೀರಿ, ಸ್ವಲ್ಪ ಪುನರ್ಮನನ ಆಗ್ಲಿ ಅಂತ ಹೇಳಿ ನಾನು ಸ್ವಲ್ಪ ವಿಷಯಗಳು ನಾನು ಆರಿಸ್ಕೊಂಡಿದ್ದೀನಿ. ನಾವು ಈ ದಿನ ಒಂದು 14 ಬಗ್ಗೆ ತಿಳಿಯೋಣ. ಮತ್ತೆ ಮೂಲ ಶರೀರ, ಪ್ರಾಣ ಅಂದ್ರೆ ಏನು, ಸಂಖ್ಯೆಗಳು, ಮತ್ತೆ ಈ ಕರ್ಮ ಸಿದ್ಧಾಂತ ಮತ್ತು ಕೋಶ 20 ನಿಮಿಷದಲ್ಲಿ ಎಷ್ಟು ಕವರ್ ಮಾಡ್ಲಿಕ್ಕಾಗುತ್ತ ನಾನು ಅಷ್ಟು ಹೇಳ್ತೇನೆ. ಫಸ್ಟ್ ನಾವು 14 ಲೋಕಗಳು. ಅಥರ್ವ ವೇದವು 14 ಲೋಕಗಳಿವೆ ಎಂದು ಹೇಳುತ್ತೆ. ಇದರಲ್ಲಿ 7 ಲೋಕಗಳು ಮೇಲಿನ ಲೋಕಗಳು ಮತ್ತು 7 ಕೆಳಗಿನ ಲೋಕಗಳು. ಮೇಲಿನ ಲೋಕ ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ, ಅಲ್ಲಿ ಬ್ರಹ್ಮ ವಾಸಿಸ್ತಾರೆ, ಬ್ರಹ್ಮದೇವರು ವಾಸಿಸ್ತಾರೆ. ಮತ್ತೆ ತಪೋಲೋಕ, ಅಲ್ಲಿ ದೇವತೆಗಳು ವಾಸಿಸ್ತಾರೆ. ಜನಲೋಕ, ಬ್ರಹ್ಮನ ಮಕ್ಕಳು, ಸಪ್ತರ್ಷಿಗಳು, ಸನತ್ ಕುಮಾರರು, ನಾರದ, ದಕ್ಷ ಮತ್ತು ಕರ್ದಾಮ ಇವರುಗಳು ವಾಸಿಸುತ್ತಾರೆ. ಮತ್ತೆ ಮಹರ್ಲೋಕ, ಮಾರ್ಕಂಡೇಯ ಮತ್ತು ಇತರ ಋಷಿಗಳು ವಾಸಿಸುತ್ತಾರೆ. ಸ್ವರ್ಗಲೋಕ, ಇದು ಸೂರ್ಯ ಮತ್ತು ಸಪ್ತರ್ಷಿಗಳು ಇರುವ ಜಾಗದ ಮಧ್ಯಭಾಗ, ಇಂದ್ರ ವಾಸಿಸುತ್ತಾನೆ. ಮತ್ತೆ ಭುವರ್ಲೋಕ ಅಂದ್ರೆ ಅದು ಪಿತೃಲೋಕ, ಇದು ಸೂರ್ಯನಿಗೂ ಭೂಮಿಗೂ ಇರುವ ಮಧ್ಯಭಾಗ, ಇಲ್ಲಿ ಪಿತೃಗಳು ಮತ್ತು ಇತರ ದೇವತೆಗಳು ವಾಸಿಸುತ್ತಾರೆ. ನೆಕ್ಸ್ಟ್ ಭೂಲೋಕ, ಇಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ವಾಸಿಸುತ್ತಾರೆ, ಅಂದ್ರೆ 84 ಲಕ್ಷ ಜೀವರಾಶಿಗಳು. ಮತ್ತೆ ಇದರ ಕೆಳಗೆ 7 ಲೋಕ, ಅತಲ ಲೋಕ, ಅತಲ ಮಯನ ಮಗ ಬಲ ಆಳುತ್ತಾನೆ, ಸುಂದರವಾದ ಸಮೃದ್ಧ ಲೋಕ. ವಿತಲ ಲೋಕ, ಭೌತಿಕ ಸುಖಕ್ಕೆ ಇಷ್ಟಪಡುತ್ತಾನೆ. ಸುತಲ ಲೋಕ, ವಾಮನನಿ ಸೋಲಿಸಲ್ಪಟ್ಟ ಬಲಿ ಮಹಾರಾಜ ಆಳುತ್ತಾನೆ. ತರಾವಲ ಲೋಕ, ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್, ವೇದಾವತಿ ಮ್ಯಾಮ್ ತಮ್ದು ನೆಟ್ವರ್ಕ್ ಕೇಳಿಸ್ತದೆ. ಸುತಲ ಲೋಕ, ವಾಮನನಿಂದ ಸೋಲಿಸಲ್ಪಟ್ಟ ಬಲಿ ಮಹಾರಾಜ ಆಳ್ತಾನೆ. ತಲಾತಲ, ಈಗ ಕ್ಲಿಯರ್ ಇದೆಯಾ ಮೇಡಮ್? ಮೇಡಮ್ ಈಗ ಕ್ಲಿಯರ್ ಇದೆಯಾ? ಎಸ್ ಮೇಡಮ್, ಮಾತಾಡಿ. ಮಹಾತಲ ಲೋಕ ಅಂದ್ರೆ ಅದು ನಾಗಗಳ ಲೋಕ. ಪಾತಾಳ ಲೋಕ, ನಾಗಗಳ ಲೋಕ ಆಳ್ತಾನೆ. ನಿತಲ, ಗಭಸ್ತಿ ಮತ, ಇವುಗಳ ಜೊತೆಗೆ ನರ ಕೆಳಭಾಗದಲ್ಲಿ ಇವುಗಳ ಸಂಖ್ಯೆ ನಿರ್ದಿಷ್ಟವಾಗಿಲ್ಲ. ಇದಿಷ್ಟು 14 ಲೋಕಗಳ ವಿಚಾರ. ಮತ್ತೆ ನೆಕ್ಸ್ಟ್ ಈಗ ನಾವು 3 ಶರೀರಗಳು. ಸನಾತನ ಧರ್ಮದ ಅದ್ವೈತ ವೇದಾಂತದ ಪ್ರಕಾರ 3 ಶರೀರಗಳಿವೆ. ಅವುಗಳನ್ನು ಒಟ್ಟಾಗಿ ಶರೀರತ್ರಯ ಎಂದು ಕರೀತಾರೆ. ಆ 3 ಶರೀರಗಳು ಮತ್ತು ಅವುಗಳ ವಿವರಣೆಗಳು ಅಂದ್ರೆ, ಸ್ಥೂಲ ಶರೀರ, ಇದು ನಾವು ಕಣ್ಣಿಗೆ ಕಾಣುವ ಭೌತಿಕ ದೇಹ. ಇದು ಪೃಥ್ವಿ, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬ ಪಂಚಮಹಾಭೂತಗಳಿಂದ ಕೂಡಿದೆ. ಹುಟ್ಟು, ಬೆಳವಣಿಗೆ, ಬದಲಾವಣೆ, ಕ್ಷೀಣಿಸುವುದಕ್ಕೆ ಮತ್ತು ಸಾವು ಎಂಬ
6 ಸ್ಥಿತಿಗಳಿಗೆ ಒಳಪಡುತ್ತೆ. ಇದು ಅನ್ನಮಯ ಕೋಶಕ್ಕೆ ಸಮಾನವಾಗಿದೆ. ಅನ್ನಮಯ ಅಂದ್ರೆ ಆಹಾರದ ಪೊರೆ. ನೆಕ್ಸ್ಟ್ ಸೂಕ್ಷ್ಮ ಶರೀರ, ಸಬ್ಟಲ್ ಬಾಡಿ. ಇದು ಮನಸ್ಸು, ಬುದ್ಧಿ ಮತ್ತು ಪ್ರಾಣಶಕ್ತಿಯನ್ನು ಒಳಗೊಂಡಿರುವ ಅತಿ ಸೂಕ್ಷ್ಮ ದೇಹ. ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಇದರ ಅಸ್ತಿತ್ವವನ್ನು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ದೇಹದ ಚಟುವಟಿಕೆಗಳ ಮೂಲಕ ಅನುಭವಿಸಬಹುದು. ಇದು 5 ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಕರ್ಮೇಂದ್ರಿಯಗಳು: ಮಾತು, ಕೈ, ಕಾಲು ಇತ್ಯಾದಿ. 5 ಪ್ರಾಣಗಳು ಅಂದರೆ ಉಸಿರಾಟ, ರಕ್ತ ಸಂಚಾರ ಇತ್ಯಾದಿ. ಮನಸ್ಸು ಮತ್ತು ಬುದ್ಧಿ. ಹೀಗೆ ಒಟ್ಟು 17 ಅಂಶಗಳಿಂದ ಕೂಡಿದೆ. ಇದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶಗಳಿಗೆ ಸಮಾನವಾಗಿದೆ. ಒಬ್ಬ ವ್ಯಕ್ತಿ ಸತ್ತಾಗ ಸ್ಥೂಲ ಶರೀರ ಆಗುತ್ತೆ, ಆದರೆ ಸೂಕ್ಷ್ಮ ಶರೀರ ಕಾರಣ ಶರೀರದೊಂದಿಗೆ ಮುಂದಿನ ಜನ್ಮಕ್ಕೆ ಪ್ರಯಾಣಿಸುತ್ತಾರೆ. ಇದು ಆಯ್ತು. ಈಗ ನಾವು ಈ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮ ಮತ್ತು ಕನ್ನಡ ಸಂಸ್ಕೃತಿಯಲ್ಲಿ 1 ರಿಂದ 10 ಸಂಖ್ಯೆಗಳಿಗೆ ಇರುವ ಆಧ್ಯಾತ್ಮಿಕ ಮಹತ್ವದ ವಿವರಣೆ. ಸಂಖ್ಯೆ 1 ಅಂದ್ರೆ ಏಕಂ, ಒನ್ನೆಸ್. ಆಧ್ಯಾತ್ಮಿಕ ಮಹತ್ವ: ಇದು ಬ್ರಹ್ಮಾಂಡದ ಮೂಲ, ಆದಿ ಮತ್ತು ಪರಮಾತ್ಮನನ್ನು ಸಂಕೇತಿಸುತ್ತದೆ. ಏಕಂ ಎಂದರೆ ಸತ್ಯ ಒಂದೇ. ಎಲ್ಲ ಸಂಖ್ಯೆಗಳ ಸೃಷ್ಟಿಗೆ ಒಂದು ಮೂಲವಾಗಿದೆ. ಹಾಗೆಯೇ ಎಲ್ಲವೂ ದೇವರ ಒಂದೇ ರೂಪದಿಂದ ಹುಟ್ಟಿದೆ ಎಂಬ ತತ್ವವನ್ನು ಇದು ಸೂಚಿಸುತ್ತದೆ. ಇದು ನಾಯಕತ್ವ, ಸ್ವತಂತ್ರತೆ ಮತ್ತು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಸೂರ್ಯನೊಂದಿಗೆ ಜೋಡಿಸಲಾಗಿದೆ. ಮತ್ತೆ ಸಂಖ್ಯೆ 2 ದ್ವಂ. ಇದು ದ್ವೈತ ತತ್ವವನ್ನು ಸೂಚಿಸುತ್ತದೆ. ಪುರುಷ ಮತ್ತು ಪ್ರಕೃತಿ, ಶಿವ ಮತ್ತು ಶಕ್ತಿ, ಒಳ್ಳೆಯದು ಮತ್ತು ಕೆಟ್ಟದ್ದು, ಹಗಲು ಮತ್ತು ರಾತ್ರಿ. ಇದು ಸಮತೋಲನ, ಸಹಕಾರ ಮತ್ತು ಹೊಂದಾಣಿಕೆಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ಚಂದ್ರನೊಂದಿಗೆ ಸಂಬಂಧಿಸಲಾಗಿದೆ. ಮತ್ತೆ 3 ತ್ರಿನಿ. ಇದು ಪವಿತ್ರವಾದ ತ್ರಿಮೂರ್ತಿಗಳನ್ನು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ ಮತ್ತು ತಿಳಿಸುತ್ತದೆ. ಹಿಂದೂ ಧರ್ಮದಲ್ಲಿ ತ್ರಿಗುಣಗಳು ಸತ್ವ, ರಜ, ತಮ. 3 ಲೋಕಗಳು ಸ್ವರ್ಗ, ಮರ್ತ್ಯ, ಪಾತಾಳ. ಇವೆಲ್ಲವೂ 3 ಪ್ರತಿನಿಧಿಸುತ್ತವೆ. 4 ಚತ್ವಾರಿ. ಇದು ಸ್ಥಿರತೆ ಮತ್ತು ಅಡಿಪಾಯವನ್ನು ಸೂಚಿಸುತ್ತದೆ. 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಜೀವನದ 4 ಹಂತಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಮತ್ತು 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳನ್ನು ಪ್ರತಿನಿಧಿಸುತ್ತದೆ. ಮತ್ತೆ 5 ಅಂದ್ರೆ ಪಂಚ. ಇದು ಪಂಚಭೂತಗಳನ್ನು ಅಂದ್ರೆ ಕ್ಷಿತಿ, ಅಪ್, ತೇಜ, ವಾಯು, ಆಕಾಶ. ಅಂದ್ರೆ ಇದು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ. ಮತ್ತು ಪಂಚೇಂದ್ರಿಯಗಳನ್ನು
ಸಂಕೇತಿಸುತ್ತದೆ. ಇದು ಪ್ರಪಂಚದ ಭೌತಿಕ ಮತ್ತು ಸೂಕ್ಷ್ಮ ಸ್ಥಿತಿಗಳನ್ನು ಸೂಚಿಸುತ್ತದೆ. ಮತ್ತೆ ಆರು ಅಂದ್ರೆ ಷಟ್. ಇದು ಸಮತೋಲನ, ಪ್ರೀತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದೆ. ಷಡರ್ಷಗಳು ಹಿಂದೂ ತತ್ವಶಾಸ್ತ್ರದ 6 ವ್ಯವಸ್ಥೆಗಳು ಮತ್ತು ಜೀವನದ 6 ರುಚಿ: ಉಪ್ಪು, ಖಾರ, ಕಹಿ, ಒಗರು. ಇದು ಪ್ರತಿನಿಧಿಸುತ್ತದೆ. ಇದು ಮಾಯೆ ಮತ್ತು ಲೌಕಿಕ ಆಕರ್ಷಣೆಗಳನ್ನು ಸೂಚಿಸುತ್ತದೆ. ಮತ್ತೆ ನೆಕ್ಸ್ಟ್ 7 ಸಪ್ತ. ಇದು ಆಧ್ಯಾತ್ಮಿಕತೆ ಮತ್ತು ಅತೀಂದ್ರಿಯ ಶಕ್ತಿಗಳಿಗೆ ಸಂಬಂಧಿಸಿದೆ. 7 ಋಷಿಗಳು ಅಂದ್ರೆ ಸಪ್ತರ್ಷಿಗಳು, 7 ಚಕ್ರಗಳು ಮತ್ತು ವಾರದ 7 ದಿನಗಳು, 7 ಸಪ್ತ ಸ್ವರಗಳು ಮತ್ತು 7 ಬಣ್ಣಗಳು ಇದು ಪ್ರತಿನಿಧಿಸುತ್ತದೆ. ಇದು ಉನ್ನತ ಮಟ್ಟದ ಅರಿವು ಮತ್ತು ಸಂವೇದನಾಶೀಲತೆಯನ್ನು ಸೂಚಿಸುತ್ತದೆ. ಮತ್ತೆ 8 ಅಷ್ಟ. ಇದು ಶ್ರೀಕೃಷ್ಣನೊಂದಿಗೆ ಸಂಬಂಧಿಸಿದೆ ಮತ್ತು ಅನಂತತೆಯನ್ನು ಪ್ರತಿನಿಧಿಸುತ್ತದೆ. ಅನಂತತೆ ಅಂದ್ರೆ ಇನ್ಫಿನಿಟಿ. ಅಷ್ಟೈಶ್ವರ್ಯಗಳು 8 ವಿಧದ ಸಂಪತ್ತು, ಅಷ್ಟ ದಿಕ್ಕುಗಳು ಮತ್ತು ಯೋಗದ ಅಷ್ಟಾಂಗ ಮಾರ್ಗವನ್ನು ಸೂಚಿಸುತ್ತದೆ. ಇದು ಕರ್ಮ ಮತ್ತು ಸಮತೋಲನವನ್ನು ತರುತ್ತದೆ. 9 ನವ. ಇದು ಪೂರ್ಣತೆ, ದೈವಿಕತೆ ಮತ್ತು ವಿಮೋಚನೆಯನ್ನು ಸಂಕೇತಿಸುತ್ತದೆ. ನವದುರ್ಗರು, ನವರಾತ್ರಿ ಮತ್ತು ನವವಿಧ ಭಕ್ತಿ ಮಾರ್ಗಗಳು ಭಕ್ತಿಯ 9 ರೂಪಗಳು ಪ್ರತಿನಿಧಿಸುತ್ತದೆ. ಇದನ್ನು ಮಂಗಳ ಗ್ರಹದೊಂದಿಗೆ ಜೋಡಿಸಲಾಗಿದೆ. ಮತ್ತು ಕೊನೆಯದಾಗಿ 10 ದಶ. ಇದು ಪೂರ್ಣತೆ ಅಥವಾ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಒಂದು ಚಕ್ರದ ಅಂತ್ಯ ಮತ್ತು ಹೊಸ ಚಕ್ರದ ಪ್ರಾರಂಭವನ್ನು ಇದು ಸಂಕೇತಿಸುತ್ತದೆ. ದಶಾವತಾರಗಳು ವಿಷ್ಣುವಿನ 10 ಅವತಾರಗಳು, ದಶೇಂದ್ರಿಯಗಳು 10 ಇಂದ್ರಿಯಗಳು ಇವುಗಳನ್ನು ಪ್ರತಿನಿಧಿಸುತ್ತದೆ. ಇದು ಎಲ್ಲವನ್ನು ಒಳಗೊಂಡಿರುವ ಬ್ರಹ್ಮಾಂಡದ ಸಂಕೇತವೂ ಆಗಿದೆ. ಒಂದ್ ನಿಮಿಷ ಮಾಸ್ಟರ್. ನೆಟ್ವರ್ಕ್ ಇಶ್ಯೂ. ಕರ್ಮ ಅನ್ನೋದು ಮತ್ತೆ ಮೇಡಮ್ ಕಟ್ ಆಗ್ತಾ ಇದೆ ನೆಟ್ವರ್ಕ್. ಹಾ ಮಾತಾಡಿ. ಇಲ್ಲ, ನೀವು ಸ್ಟಿಲ್ ಇದ್ದೀರಿ. ಕರ್ಮ ಅನ್ನೋದು ಸಂಸ್ಕೃತ ಪದ. ಇದರ ಅರ್ಥ ಕ್ರಿಯೆ ಅಥವಾ ಕೆಲಸ. ಭಾರತೀಯ ಧರ್ಮಗಳಲ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಇವುಗಳ ಭಾರತೀಯ ಧರ್ಮಗಳು. ಇದು ಕಾರಣ ಮತ್ತು ಪರಿಣಾಮದ ತತ್ವವನ್ನು ಸೂಚಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಉದ್ದೇಶ ಮತ್ತು ಕಾರ್ಯಗಳು ಅಂದರೆ ದೈಹಿಕ, ವಾಚಿಕ ಮತ್ತು ಮಾನಸಿಕ ವೇದಾವತಿ ಮ್ಯಾಮ್. ವೇದಾವತಿ ಮ್ಯಾಮ್ ಏನಾಯ್ತು? ವೇದಾವತಿ ಮ್ಯಾಮ್ ಹೋಸ್ಟ್ ಇದೆ ನೋಡಿ, ಹೋಸ್ಟ್ ಇದೆ. ತಮ್ದು ನೆಟ್ವರ್ಕ್ ಹೋಯ್ತಾ ಏನಾ? ವೇದಾವತಿ ಮ್ಯಾಮ್ ಓಕೆ
ಮೇಡಮ್ದು ಕಂಪ್ಲೀಟ್ ಆಯ್ತಾ ಏನೋ ಗೊತ್ತಿಲ್ಲ, ಇನ್ನೇನಾದ್ರೂ ಹೇಳಲಿಕ್ಕಿದ್ರೆ ಏನೋ. ಇಲ್ಲ ಇಲ್ಲ ಹೇಳಿ, ಮಾತಾಡಿ. ಇಲ್ಲ, ನಾನು ಇದ್ದೀನಿ. ಹಾ, ಈಗ ಇದು ಎಕ್ಸಿಟ್ ಆಗಿ ಮತ್ತೆ ಆನ್ ಆಗಿ ಅದೇ ಹೋಗಿ ಅದೇ ಬಂದಿದೆ. ಆಯ್ತಾಯ್ತು, ಓಕೆ. ಅದೇ ನೆಟ್ವರ್ಕ್ ಇಶ್ಯೂ ಇದೆ. ಮಾತಾಡಿ ಮ್ಯಾಮ್, ಈಗ ಕ್ಲಿಯರ್ ಇದೆ, ಮಾತಾಡಿ. ಅವನ ಭವಿಷ್ಯದ ಜೀವನದ ಅನುಭವಗಳ ಮೇಲೆ ಪರಿಣಾಮ ಬೀರುತ್ತೆ. ಒಳ್ಳೆ ಕಾರ್ಯಗಳು ಒಳ್ಳೆಯ ಕರ್ಮಕ್ಕೆ ಮತ್ತು ಸುಖಕರವಾದ ಜೀವನಕ್ಕೆ ಕಾರಣವಾದರೆ, ಕೆಟ್ಟ ಕಾರ್ಯಗಳು ಕೆಟ್ಟ ಕರ್ಮಕ್ಕೆ ಮತ್ತು ಕಷ್ಟಗಳಿಗೆ ಕಾರಣವಾಗುತ್ತೆ. ಹಿಂದೂ ಶಾಸ್ತ್ರದ ಪ್ರಕಾರ ಕರ್ಮದಲ್ಲಿ ಮುಖ್ಯವಾಗಿ 4 ವಿಧಗಳು. ಅವು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಮಾಣ ಕರ್ಮ ಮತ್ತು ಅಗಾಕರ್ಮ. ಸಂಚಿತ ಕರ್ಮದ ವಿವರಣೆ ಹೇಳ್ತೀನಿ. ಇದು ಹಿಂದಿನ ಎಲ್ಲಾ ಜನ್ಮಗಳಲ್ಲಿ ಮಾಡಿದ ಹಾಗೂ ಈ ಜನ್ಮದಲ್ಲಿಯೂ ಸಂಗ್ರಹವಾದ ಒಟ್ಟು ಕರ್ಮದ ಖಾತೆ, ಅಕೌಂಟ್ ಇದ್ದಂತೆ. ಈ ಎಲ್ಲಾ ಕರ್ಮಗಳ ಫಲವನ್ನು ಒಂದೇ ಜೀವನದಲ್ಲಿ ಅನುಭವಿಸಲು ಅಸಾಧ್ಯ. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಎಲ್ಲಾ ಜನ್ಮಗಳಿಂದ ಸಂಗ್ರಹಿಸಿರುವ ಒಟ್ಟು ಕರ್ಮಗಳ ರಾಶಿ. ಇದು ಭವಿಷ್ಯದ ಜನ್ಮಗಳನ್ನು ನಿರ್ಧರಿಸುವ ಸುಪ್ತ ಅಥವಾ ಅದೃಶ್ಯ ಶಕ್ತಿಯಾಗಿದೆ. ಮೇಡಮ್, ಈಗ ಕ್ಲಿಯರ್ ಇದೆಯಾ? ಹಾ ಹಾ ಮೇಡಮ್, ಮಾತಾಡಿ. ಈಗ ಕೇಳಿಸ್ತಾ ಇದೆ, ಮಾತಾಡಿ. ನೆಕ್ಸ್ಟ್ 2 ಪ್ರಾರಬ್ಧ ಕರ್ಮ. ಇದು ಸಂಚಿತ ಕರ್ಮದ ಒಂದು ಭಾಗ. ಪ್ರಸ್ತುತ ಜೀವನದಲ್ಲಿ ಅನುಭವಿಸಲು ಅಂದ್ರೆ ಹಂಚಿಕೆ ಮಾಡಲಾಗಿರುತ್ತೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ಜೀವನದ ಪರಿಸ್ಥಿತಿಗಳು, ಹಣೆಬರಹ ಮತ್ತು ಅದೃಷ್ಟವನ್ನು ಇದು ನಿರ್ಧರಿಸುತ್ತದೆ. ಈ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಇದನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಎಂದು ನಂಬಲಾಗಿದೆ. ಪ್ರಾರಬ್ಧ ಕರ್ಮವು ಸಂಚಿತ ಕರ್ಮದ ಒಂದು ಭಾಗ. ಈ ಪ್ರಸ್ತುತ ಜನ್ಮದಲ್ಲಿ ಅನುಭವಕ್ಕೆ ಬರುತ್ತಿದೆ. ಹುಟ್ಟಿದ ಸ್ಥಳ, ಕುಟುಂಬ, ದೇಹದ ರಚನೆ ಮತ್ತು ಜೀವನದ ಪ್ರಮುಖ ಘಟನೆಗಳು ಈ ಕರ್ಮದ ಫಲವಾಗಿರುತ್ತದೆ. ಮತ್ತು ಕ್ರಿಯಮಾಣ ಕರ್ಮ. ಇದು ಒಬ್ಬ ವ್ಯಕ್ತಿಯು ಪ್ರಸ್ತುತ ಜೀವನದಲ್ಲಿ ಅಂದ್ರೆ ಈ ಕ್ಷಣದಲ್ಲಿ ತನ್ನ ಮನಸ್ಸು, ಮಾತು ಮತ್ತು ದೇಹದ ಮೂಲಕ ಮಾಡುತ್ತಿರುವ ಹೊಸ ಕಾರ್ಯಗಳು. ಈ ಕರ್ಮಗಳ ಫಲಿತಾಂಶಗಳು ಭವಿಷ್ಯದ ಜೀವನದಲ್ಲಿ ಅಥವಾ ಕೆಲವೊಮ್ಮೆ ಪ್ರಸ್ತುತ ಜೀವನದಲ್ಲಿಯೇ ಲಭಿಸಬಹುದು. ಕ್ರಿಯಮಾಣ ಕರ್ಮವು ನಾವು ಈಗ ಮಾಡುತ್ತಿರುವ ಕಾರ್ಯಗಳು. ಈ ಕಾರ್ಯಗಳು ಹೊಸ ಕರ್ಮಗಳನ್ನು ಸೃಷ್ಟಿಸುತ್ತವೆ ಮತ್ತು ಇವು ನಮ್ಮ ಭವಿಷ್ಯದ ಹಣೆಬರವನ್ನು ರೂಪಿಸುತ್ತವೆ. ಮಾನವ ಜೀವನದಲ್ಲಿ ನಮ್ಮ ಕಾರ್ಯಗಳ ಮೂಲಕ ಭವಿಷ್ಯದ ಹಾದಿಯನ್ನು ಬದಲಿಸುವ ಅವಕಾಶ ಇರುತ್ತೆ. ಆಗಾಮಿ ಕರ್ಮ. ಇದು ಕ್ರಿಯಮಾಣ ಕರ್ಮದ ಫಲಿತಾಂಶವಾಗಿ ಭವಿಷ್ಯದಲ್ಲಿ ಉಂಟಾಗುವ ಕರ್ಮ ಆಗಿದೆ. ಪ್ರಸ್ತುತದ ಉದ್ದೇಶಗಳು ಮತ್ತು ಕ್ರಿಯೆಗಳಿಂದ ಮುಂದಿನ ಜೀವನ ಅಥವಾ ಭವಿಷ್ಯದಲ್ಲಿ ಬರಬಹುದಾದ ಪರಿಣಾಮಗಳು ಇದರಲ್ಲಿ ಆಗಾಮಿ ಕರ್ಮವು ಭವಿಷ್ಯದಲ್ಲಿ ಬರಲಿರುವ ಕರ್ಮಫಲ. ಪ್ರಸ್ತುತದ ನಮ್ಮ ನಿರ್ಧಾರಗಳು ಮತ್ತು ಕಾರ್ಯಗಳಿಂದ ಇದು ಉತ್ಪತ್ತಿಯಾಗುತ್ತದೆ ಮತ್ತು ಮುಂದಿನ ಜನ್ಮಗಳಲ್ಲಿ ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಈ ಕರ್ಮ ಸಿದ್ಧಾಂತವು ವ್ಯಕ್ತಿಯನ್ನು ತನ್ನ ಜೀವನದ ಜವಾಬ್ದಾರಿಯನ್ನು ಹೊರಲು ಪ್ರೇರೇಪಿಸುತ್ತದೆ ಮತ್ತು ನೈತಿಕ ಹಾಗೂ ಧರ್ಮಯುತ ಜೀವನ ನಡೆಸಲು ಉತ್ತೇಜಿಸುತ್ತದೆ. ಟೈಮ್ ಇದೆಯಾ ಮೇಡಮ್? ಟೈಮ್ ಆಯ್ತು, ಆಕ್ಚುಲಿ ಟೈಮ್ ಇದೆಯಾ? ಟೈಮ್ ಮುಗೀತು. ಜಾಸ್ತಿ ಆಯ್ತು ತಮ್ದು. ಆಯ್ತಾ? ಟೈಮ್ 20 ನಿಮಿಷ ಅಲ್ಲ, 25 ನಿಮಿಷ ಆಗ್ತಾ ಬಂತು. ಟೈಮ್ ಮುಗೀತು.
3 ನಿಮಿಷ ಆಯ್ತು. ಓ ಸರಿ ಸರಿ. ಇನ್ನು ಸ್ವಲ್ಪ ಇದೆ, ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವತ್ತಾದ್ರೂ ನೋಡಿ. ಧನ್ಯವಾದಗಳು Okay. ರೇವತಿ ಮೇಡಮ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತೆ Thank you. ಮಹಾತ್ಮರ್ Thank you very much. ಫೌಂಡೇಶನ್